ಆರ್ಸಿಬಿ ಇಂದಾದ್ರೂ ಗೆಲ್ಲುತ್ತಾ? ಹೌದು, ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದಾದ್ರೂ ಗೆಲ್ಲುತ್ತಾ ಅಂತ ಹೇಳಿ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಿದ್ದಾರೆ. ಎಸ್, ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಆರ್ಸಿಬಿ ತಂಡ ಸೆಣಸಾಡಲಿದೆ. ತವರಿನಲ್ಲಿ ರಾಜಸ್ಥಾನವನ್ನ ಮಣಿಸುವ ಮೂಲಕ ಮೊದಲ ಜಯವನ್ನ ದಾಖಲಿಸುವ ಉತ್ಸಾಹದಲ್ಲಿ ಆರ್ಸಿಬಿ ಆಟಗಾರರಿದ್ದಾರೆ. ಹಾಗೆಯೇ ಈ ಪಂದ್ಯವನ್ನ ಗೆದ್ರೆ ಒಟ್ಟು 6 ಗೆಲುವನ್ನ ದಾಖಲಿಸಿದಂತಾಗುತ್ತೆ. ಅಂಕಪಟ್ಟಿಯಲ್ಲಿ ಅಗ್ರ 3ನೇ ಸ್ಥಾನದಲ್ಲಿ ಉಳಿಯುವುದಕ್ಕೆ ಆರ್ಸಿಬಿ ಗುರಿಯನ್ನ ಇಟ್ಟಿದೆ. ಇನ್ನು ಆರ್ಸಿಬಿ ತಂಡ ತವರಿನಲ್ಲಿ ಆಡಿದ 3 ಪಂದ್ಯಗಳಲ್ಲೂ ಸೋತಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳಪೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪ್ರದರ್ಶನವನ್ನ ತೋರಿದೆ. ಆರ್ಸಿಬಿ ತಂಡದ ಬ್ಯಾಟರ್ಸ್ ರನ್ ಗಳಿಸುವುದಕ್ಕೆ ಪರದಾಡ್ತಾ ಇದ್ರೆ, ಬೌಲರ್ಗಳು ಸರಿಯಾದ ಲೈನ್ ಮತ್ತು ಲೆಂತ್ ನಲ್ಲಿ ಬೌಲ್ ಮಾಡುವುದಕ್ಕೆ ಕಷ್ಟಪಡುತ್ತಿದ್ದಾರೆ. ಇನ್ನು ಪ್ಲೇ ಆಫ್ ಸ್ಥಾನಕ್ಕಾಗಿ ಜಿದ್ದಿನ ಪೈಪೋಟಿ ಏರ್ಪಟ್ಟಿರುವ ಟೈಮ್ನಲ್ಲಿ ಪ್ರತಿ ಅಂಕವೂ ಕೂಡ ನಿರ್ಣಾಯಕವಾಗಲಿದ್ದು, ಇಂದು ತವರಿನ ಪಂದ್ಯದಲ್ಲಿ ಗೆದ್ರೆ ಆರ್ಸಿಬಿಗೆ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗಲಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಹೊರತುಪಡಿಸಿ ನೋಡೋದಾದ್ರೆ ಆರ್ಸಿಬಿ ಆಟಗಾರರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಉತ್ತಮ ಲಯದಲ್ಲಿದ್ದಾರೆ. ತಮ್ಮ ಆಟದಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ತಾ ಇರುವುದನ್ನ ಗಮನಿಸ್ತಾ ಇದ್ದೀವಿ. ಹಾಗೆಯೇ ರಾಜಸ್ಥಾನ ರಾಯಲ್ಸ್ ತಂಡದ ಬಗ್ಗೆ ಮಾತನಾಡೋದಾದ್ರೆ, ಸದ್ಯಕ್ಕೆ ರಾಜಸ್ಥಾನ ರಾಯಲ್ಸ್ ತಂಡ ಸಂಕಷ್ಟದಲ್ಲಿ ಇದೆ. ಆರ್ಸಿಬಿ ವಿರುದ್ಧ ಸೋತಿರುವಂತಹ ರಾಜಸ್ಥಾನ್ ರಾಯಲ್ಸ್ ರಿವೆಂಜ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಪರದಾಡಬೇಕಾದಂತಹ ಸ್ಥಿತಿ ಇದೆ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಗಾಯಗೊಂಡಿದ್ದು, ಈ ಪಂದ್ಯದಲ್ಲೂ ಕೂಡ ಅವರು ಆಡ್ತಾ ಇಲ್ಲ. ರಿಯಾನ್ ಪರಾಗ್ ತಂಡವನ್ನ ಮುನ್ನಡೆಸಲಿದ್ದು, ಪ್ಲೇ ಆಫ್ ತಲುಪುವ ಕನಸನ್ನ ಜೀವಂತವಾಗಿರಿಸಿಕೊಳ್ಳಬೇಕು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ ಬಾಕಿ ಇರುವಂತಹ 6 ಪಂದ್ಯಗಳಲ್ಲಿ ಕನಿಷ್ಠ 5 ಪಂದ್ಯಗಳನ್ನ ಗೆಲ್ಲಲೇಬೇಕು. ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಭಾರಿ ಒತ್ತಡಕ್ಕೆ ಸಿಲುಕಿದೆ. ಇನ್ನು ಸಂಜೆ 7:30ಕ್ಕೆ ಪಂದ್ಯ ಆರಂಭವಾಗಲಿದ್ದು, ಆರ್ಸಿಬಿ ತವರಿನಲ್ಲಿ ಈ ಸೀಸನ್ನಲ್ಲಿ ಮೊದಲ ಗೆಲುವನ್ನ ದಾಖಲಿಸುವ ಮೂಲಕ ಮೇಲುಗೈ ಸಾಧಿಸಿ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುತ್ತಾ ಅಥವಾ ರಾಜಸ್ಥಾನ್ ರಾಯಲ್ಸ್ ರಾಯಲ್ ಆಗಿ ಗೆದ್ದು ಬೀಗ್ತಾರಾ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿದೆ.